2026ರಲ್ಲಿ ಭಾರತೀಯ ಸೇನೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಎರಡು ಪ್ರಕಾರ ಅಪ್ಲಿಕೇಶನ್ ಹಾಕಬಹುದು. ಒಂದು ಆನ್ಲೈನ್ ನಲ್ಲಿ, ಇನ್ನೊಂದು ಆಫ್ಲೈನ್ ನಲ್ಲಿ. ಎರಡರಲ್ಲಿ ಯಾವ್ದು ಇಷ್ಟ ಅದ್ರ ಮೂಲಕ ಅಪ್ಲೈ ಮಾಡಿ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ತಿಳಿಸ್ಕೊಡ್ತಾನೆ, ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ತಿಳಿಸ್ಕೊಡ್ತಾನೆ. ಎರಡೂ ಕೂಡ ಇದೇ ವಿಡಿಯೋದಲ್ಲಿರತ್ತೆ ನೋಡಿ. ಇನ್ನೊಂದು ಹೇಳ್ಬೇಕು ನಿಮಗೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದ್ರೆ 19 ಫೆಬ್ರವರಿ 2026 ತನಕ ಅವಕಾಶ ಕೊಟ್ಟಿದ್ದಾರೆ. 19ನೇ ತಾರೀಕು ಹಾರ್ಡ್ ಕಾಪಿಯನ್ನು ಸಲ್ಲಿಸಬೇಕು. ಮುಂದಿನ ತಿಂಗಳೇ 5 ಫೆಬ್ರವರಿ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಿಮಗೆ ಟೈಮ್ ಇದೆ ನೋಡಿ. ಇಲ್ಲಿ ನೋಡಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದು ತುಂಬಾ ಈಸಿ. ಈ ಒಂದು ಆರ್ಮಿದ ಆಫೀಸರ್ ವೆಬ್ಸೈಟ್ ಇದೆಲ್ಲ, ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಬನ್ನಿ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ, ಯಾವ ಪೋಸ್ಟ್, ಏನ್ ನೇಮಕಾತಿ, ಹೇಗೆ, ಏನು ಅಂತ ಅಂತೇಳಿ ನೋಡಿ. ಇದು ಮೊದಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಪೋಸ್ಟ್ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಯಾವ್ದು ಏನು ಅಂತ ಅಂತೇಳಿ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಯಾವ ಪೋಸ್ಟ್, ಏನು ಮಾಹಿತಿ, ಎಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಭೇದ ಭಾವಗಳು ಇರೋದಿಲ್ಲ. ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇಲ್ಲಿ ನೋಡಿ ಎಷ್ಟು ಸಂಬಳ ಕೊಡ್ತಾರೆ ಅದೆಲ್ಲ ವಿವರಣೆ ಕೊಟ್ಟಿದ್ದಾರೆ ಅವರು. ಹೈ ಸ್ಯಾಲ್ರಿ, ಮೀಡಿಯಂ ಸ್ಯಾಲ್ರಿ, ಲೋ ಸ್ಯಾಲ್ರಿ, ಯಾವುದು ಏನು ಅಂತ ಸ್ಕೀಮ್ ವೈಸ್ ನಿಮಗೆ ಸ್ಯಾಲ್ರಿಗಳನ್ನ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಇದೆಯಲ್ಲ, ಮೊದಲನೇದಾಗಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ತಾಂತ್ರಿಕ. ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಇರತ್ತೆ, ಆಗಲೇ ತಿಳಿಸ್ಕೊಟ್ಟಿರುವಂತೆ. ಇಲ್ಲಿ ಶಾರ್ಟ್ ಸರ್ವಿಸ್ ಕಮಿಷನ್ ತಾಂತ್ರಿಕ ಪುರುಷರಿಗೆ ಇರತ್ತೆ. ಅದ ನಂತರ ಇಲ್ಲಿ ನೋಡಿ ಸ್ಕೀಮ್ ವೈಸ್ ಕೊಟ್ಟಿದ್ದಾರೆ, ಇದರಲ್ಲಿ ಪೋಸ್ಟ್ ಇದಾವೆ. ಅದರಲ್ಲಿ ಎರಡನೇದಾಗಿ ಅಲ್ಪಾವಧಿ ಸೇವಾ ಆಯೋಗ ಅಂತ ಹೇಳಿ, ಅದರಲ್ಲಿ ಮಹಿಳೆಯರಿಗೆ ಇರತ್ತೆ ತಾಂತ್ರಿಕ. ಎರಡು ಕೂಡ ತಾಂತ್ರಿಕರತ್ತೆ. ಟೋಟಲ್ ಆಗಿ 379 ಪೋಸ್ಟ್ಗಳು ಖಾಲಿ ಇರತ್ತೆ. ಎಷ್ಟು ಹೇಳಿ? 379 ಪೋಸ್ಟ್. ಇದರಲ್ಲಿ ನಾನು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೆ, ಬಟ್ ನೋಟಿಸ್ ತುಂಬಾ ಲಾಂಗ್ ಇದೆ, 40 ಪೇಜ್ ನೋಟಿಸ್ ಇದೆ. ಆದ ಕಾರಣ ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ನಿಮ್ಗೆ ಯಾವ ರೀತಿ ವೇತನ ಜಾಸ್ತಿ ಮಾಡತ್ತಾರ, ಎಷ್ಟು ಸಂಬಳ ಇರತ್ತೆ, ಏನು ವಿದ್ಯಾರ್ಹತೆ ಆಗಿರಬೇಕು, ಅರ್ಜಿ ಸಲ್ಲಿಸುವಂತ ವಿಧಾನ ಏನು, ಅದೆಲ್ಲ ಕೊಟ್ಟಿದ್ದಾರೆ. ಈ ಒಂದು ನೋಟಿಸ್ ಕೂಡ ನಮ್ಮ ಟೆಲಿಗ್ರಾಮ್ ಇರತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ಇದಕ್ಕೆ ಎಜುಕೇಶನ್ ಏನಾಗಿರಬೇಕು, ಎಜುಕೇಶನ್ BA ಅಥವಾ BTech ಕಂಪ್ಲೀಟ್ ಮಾಡಿದ್ರು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಯಾವ್ಯಾವ ಎಷ್ಟು ಪೋಸ್ಟ್ ಖಾಲಿ ಇದಾವೆ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಆಯೋಗ ತಾಂತ್ರಿಕ 29, ಶಾರ್ಟ್ ಸರ್ವಿಸ್ ಕಮಿಷನ್ ಅಂತೇಳಿ 350 ಪೋಸ್ಟು. ಇನ್ನು ವಿದ್ಯಾರ್ಹತೆ BA ಅಥವಾ BTech MSc ಪೂರ್ಣಗೊಳಿಸಿದವರು ಅಪ್ಲಿಕೇಶನ್ ಹಾಕ್ಬೋದು, ಅಂದ್ರೆ ಪದವಿ ತೆರಗಡೆ ಹೊಂದಿರಬೇಕು. ಇನ್ನು ಇದರಲ್ಲಿ ವಿವಿಧ ಪ್ರಕಾರ ಪೋಸ್ಟ್ ಇರತ್ತೆ. ಇಲ್ಲಿ ಲೆಫ್ಟ್ ಲೈನ್ ಅಂತ ಹೇಳಿ, ಕ್ಯಾಪ್ಟನ್, ಮೇಜರು, ಕರ್ನರ್ ಹುದ್ದೆಗಳು, ಲೆಫ್ಟಿನೆಂಟ್ ಜನರಲ್ ಹುದ್ದೆಗಳು, ಕಮಾಂಡೆಂಟ್, ಸೇವಾ ಕಮಾಂಡೆಂಟ್, ಈ ರೀತಿಯಾಗಿ ಎಲ್ಲ ಇರತ್ತೆ. ಇವುಗಳಿಗೆ ಅಕಸ್ಮಾತ್ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪರ್ ಮಂತ್ ನಿಮಗೆ ಸ್ಯಾಲರಿ ಎಷ್ಟು ಇರ್ಬೋದು ಹೇಳಿ? ಉದಾಹರಣೆಗೆ ಹೇಳಿ, ಒಂದು 30,000 ರೂಪಾಯಿ ಅನ್ಕೊಂಡಿರ್ಬೋದು. ಅಲ್ಲ, ಸುಮಾರು 56,000ದಿಂದ 2,50,000 ತನಕ ನಿಮಗೆ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇದು. ಈಗ ಮೊನ್ನೆ 8ನೇ ಆಯೋಗ ಕೂಡ ರಚನೆ ಆಗಿ 7ನೇ CPC ಪ್ರಕಾರ ಅಲ್ಲದೆ 8ನೇ CPC ಪ್ರಕಾರ ಕೊಡೋದ್ರಿಂದ ಇನ್ಮೇಲೆ ಜಾಸ್ತಿ ಕೊಡ್ತಾರೆ. ನಿಮಗೆ ಜಾಸ್ತಿನೇ ವೇತನ ಇರತ್ತೆ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ದು ಕಡಿಮೆ, ಸೆಂಟ್ರಲ್ ಗೌರ್ಮೆಂಟ್ದು ಜಾಸ್ತಿ ಭಾರತೀಯ ಸೇನೆಯಲ್ಲಿ. ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅರ್ಜಿ ಸಲ್ಲಿಸೋರಿಗೆ? 18 ವರ್ಷದಿಂದ 27 ವರ್ಷ ಆಗಿರಬೇಕು. ಫ್ರೆಶ್ ಆದವ್ರಿಗೆ ಅವಕಾಶ ಇದೆ ನೋಡಿ. ಮತ್ತೆ ಇಲ್ಲಿ ನಮಗೆ ವಯೋಮಿತಿ 3 ವರ್ಷ. ಅದ ನಂತರ OBC ದವರಿಗೆ, SC ST ದವ್ರು ಇತ್ತಂದ್ರೆ 5 ವರ್ಷದ ತನಕ ನಿಮಗೆ ಸಡಿಲಿಕ್ಕೆ ಇರತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಯಾವ ಒಂದು ವಿಳಾಸಪ್ಪ ಅಂದ್ರೆ RTGA TGD ವಿಭಾಗ, RTGM TDA ಜನರಲ್ AG ಶಾಖೆ, ಇಂಟಿಗ್ರೇಟೆಡ್ HCO ರಕ್ಷಣಾ ಸಚಿವಾಲಯ ಸೇನೆ, ಪಶ್ಚಿಮ ಬ್ಲಾಕ್, RKF ನವದೆಹಲಿ. ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದೇ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಇಂಡಿಯನ್ ಆಫೀಸರ್ ವೆಬ್ಸೈಟ್ ಇದೆಲ್ಲ ಆರ್ಮಿದು, ಅಲ್ಲಿ ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಪೋಸ್ಟ್ ಹೆಸರು, ಕೊನೆಯ ದಿನಾಂಕ ಶಾರ್ಟ್ ಸರ್ವಿಸ್ ಕಮಿಷನ್ 5ನೇ ತಾರೀಕು ಕೊನೆಯ ದಿನಾಂಕ. ಅದೇ ಅಲ್ಪಾವಧಿ ಸೇವಾ ಆಯೋಗದ ಮಹಿಳೆಯರಿಗೆ 4ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. 2026ರಲ್ಲಿ ನೋಟಿಸ್ ಆಗಿರತ್ತೆ ನೋಡಿ. ಅಪ್ಲಿಕೇಶನ್ ಹಾಕಿ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದಾಗಿರತ್ತೆ ನೋಡಿ, ಇದರಲ್ಲಿ ನಮಗೆ ನಾರ್ಮಲ್ ಆಗಿ ತಿಳಿಸ್ಕೊಡ್ತಾನೆ. ಈ ಒಂದು ಇಂಡಿಯನ್ ಆರ್ಮಿ ಇದೆಯಲ್ಲ, ಇದರಲ್ಲಿ ಕೊಟ್ಟಿಲ್ಲ ಅವರು, ನಾರ್ಮಲ್ ಆಗಿ ತಿಳಿಸ್ಕೊಡ್ತಾನೆ. ಇದು ಅರ್ಜಿ ಕರೆದಿದ್ದಾರೆ, ಬಟ್ ಇನ್ನು ಭಾರತೀಯ ಕರಾವಳಿ ಪಡೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಲ್ಲಿ ಭಾರತೀಯ ಕರಾವಳಿ ಪಡೆಯಲ್ಲಿ
ಹತ್ತನೇದೇ ಪಾಸ್ ಆದವರಿಗೆ ಸೆಕೆಂಡ್ PUC ಪಾಸ್ ಆದವರಿಗೆ ಇರತ್ತೆ ಮೆಕ್ಯಾನಿಕಲ್ ಫಿಲ್ಟರು ಮತ್ತು MTS ಫ್ಯೂನ್ ಹುದ್ದೆಗಳು ಭಾರತೀಯ ಕರಾವಳಿ ಪಡೆಯಲ್ಲಿ ಅದರದ್ದು ನೋಟಿಫಿಕೇಶನ್ ಮತ್ತು ಆರ್ಟಿಕಲ್ ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ 18 ವರ್ಷದಿಂದ 27 ಸೇಮ್ ಇರತ್ತೆ. ಬಟ್ 18ರಿಂದ 27 ವರ್ಷದಲ್ಲಿ ವಯೋಮಿತಿ ಸರಿಲಿಕ್ಕೆ ಇರತ್ತೆ. ಭಾರತೀಯ ಕರಾವಳಿ ಪಡೆಯಲ್ಲಿ ಇರತ್ತೆ. ದೆಹಲಿಯಲ್ಲಿ ಕೆಲಸ ಇರತ್ತೆ. 3 ಪೋಸ್ಟ್ ಇರತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ 20 ಜನವರಿ 2026 ತನಕ ಅವಕಾಶ ಇರತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿ ಪರೀಕ್ಷೆ ಬಗ್ಗೆ ಮೆನ್ಷನ್ ಮಾಡಿಲ್ಲ, ನೋಡ್ಕೊಳ್ಳಿ. ಅದರದ್ದು ನೋಟಿಫಿಕೇಶನ್ ನಾನು ನಿಮ್ಗೆ ಇಲ್ಲೇ ತಿಳಿಸ್ಕೊಡ್ತೇನೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಅದರದ್ದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಒಂದ್ ನಿಮಿಷ, ತುಂಬಾ ಜನ ಫೇಕ್ ಅಂತ ಅಂತೀರಾ, ಆದ ಕಾರಣ ನಿಮಗೆ ನೋಟಿಸ್ ರಿಲೀಸ್ ಮಾಡಿದಾರೆ, ತಿಳಿಸ್ಕೊಡ್ಬೇಕಲ್ಲ. ಇಂಡಿಯನ್ ಕೋಸ್ಟ್ ಗಾರ್ಡ್ದು ತುಂಬಾ ಜನ ಗೊತ್ತು. ಇಲ್ಲಿ ನೋಡಿ, 20ನೇ ತಾರೀಕು ಕೊನೆಯ ದಿನಾಂಕ. ಏಜ್ ಲಿಮಿಟ್ 18ರಿಂದ 25, 30. ಇಲ್ಲಿ ನೋಡಿ, ಮೆಕ್ಯಾನಿಕಲ್ ಫ್ಯೂನ್ ಹುದ್ದೆಗಳು, ಅದರ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರೊಸೆಸಿಂಗ್ ಮಾಹಿತಿ ಇರತ್ತೆ. ಇದನ್ನ ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇರತ್ತೆ. ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ದಲ್ಲಿ 6ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ.